ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರಸ್ತುತ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರೆ ಅಂತ ನನಗೆ ಗೊತ್ತಿದೆ. ಬಟ್ ಯಾವ ರೀತಿ ಇರಬೇಕು ಅನ್ನೋದು ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇವ್ರಿಗೆ ಒಬ್ಬ ಹುಡುಗ ಬೇಕು, ಬಡ ಹುಡುಗ, ರೈತರಾಗಿರ್ಬೇಕಂತೆ. ಬಟ್ ಇವರ ಡೀಟೇಲ್ಸ್ ನಿಮಗೆ ಬೇಕಲ್ವಾ? ಫೋಟೋ ನೋಡ್ಕೊಳ್ಳಿ, ಡೀಟೇಲ್ಸ್ ನೋಡ್ಕೊಳ್ಳಿ, ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಯಾವ ರೀತಿ ಕಳಿಸ್ಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಹೆಸರು ಧನುಷಾ ಕಲ್ಲಿಮಠ್, ವಯಸ್ಸು 25 ವರ್ಷ, ಊರು ಬಂದುಬಿಟ್ಟು BA ಹಿಸ್ಟ್ರಿ ಮಾಡಿದ್ದಾರೆ. ಉದ್ಯೋಗ ಬಂದುಬಿಟ್ಟು ಪ್ರೈಮರಿನಲ್ಲಿ ಶಿಕ್ಷಕಿ. ಊರು ಬಂದುಬಿಟ್ಟು ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ಎಂಬ ಒಂದು ಊರಿನಲ್ಲಿ. ತುಂಬ ಸಂಸ್ಕೃತಿ ಸಂಸ್ಕಾರದಿಂದ ಬೆಳೆದು ಬಂದಿರತಕ್ಕಂಥ ಹೆಣ್ಣು ಮಗಳು ಇವಳು. ಪ್ರಸ್ತುತ ಒಬ್ಬ ಒಳ್ಳೆಯ ರೈತಾಪಿ ಕುಟುಂಬದ ಹುಡುಗನನ್ನೇ ಹುಡುಕಾಟ ಮಾಡ್ತಾ ಇದ್ದಾರೆ. ಹವ್ಯಾಸ ಬಂದು ಹೂ ಬೆಳೆಸುವುದು, ಮಕ್ಕಳಿಗೆ ಪಾಠ ಕಲಿಸುವುದು ಅಂದರೆ ನನಗೆ ಪಂಚಪ್ರಾಣ. ತಂದೆಯವರು ರೈತರು, ತಾಯಿಯವರು ಗೃಹಿಣಿ, ಸಹೋದರಿ ಒಬ್ಬಳಿದ್ದಾಳೆ, ಅವಳು PUC ಓದ್ತಾ ಇದ್ದಾಳೆ. ನಮಗೆ ಗಂಡು ಮಕ್ಕಳು ಯಾರೂ ಕೂಡ ಇಲ್ಲ, ಬಟ್ ಆಸ್ತಿ ತುಂಬ ಚೆನ್ನಾಗಿನೇ ಇದೆ ಅಂತ ಹೇಳಿದ್ದಾರೆ. ಸೊ ಧನುಷಾ ಕಡ್ಲಿಮಠ್ ಪ್ರಾಬಬ್ಲಿ ಬಂದುಬಿಟ್ಟು ಪ್ರೈಮರಿ ಟೀಚರ್ ಆಗಿ 15,000 ರೂಪಾಯಿ ಸ್ಯಾಲ್ರಿ ಪಡೆದುಕೊಳ್ಳುವಂಥ ಒಬ್ಬ ಹುಡುಗಿ ಆಗಿರೋದು. ಬಿಜಾಪುರ ತಾಳಿಕೋಟೆನಲ್ಲಿ ವಾಸವಾಗಿರ್ತಕ್ಕಂಥ ಇವರಿಗೆ ಇವರ ತಂದೆಯ ಕಷ್ಟ ನೋಡಿಕೊಳ್ಳಲಾಗದೆ ಪ್ರಸ್ತುತ ಇವರ ತಂದೆಯ ಒಂದು ಕೆಲಸವನ್ನು ನನ್ನ ಮದುವೆ ಆಗುವಂಥ ಗಂಡ ಮಾಡಬೇಕು ಅಂತ ರೈತ ಹುಡುಗನನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಬಟ್ ಹುಡುಗ ಈ ರೀತಿ ಇರಬೇಕು. ಮೊದಲನೇ ಪಾಯಿಂಟಲ್ಲಿ ಇವ್ರು ಹೇಳಿರೋದು, ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಹುಡುಗ, ಡಿಸಪ್ಲೈನ್, ಲೈಫ್ ಸ್ಟೈಲ್ ಆ್ಯಂಡ್ ಗುರಿಯ ಕನಸುಗಳ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಕ್ಲಾರಿಫಿಕೇಷನ್ ರೀತಿಯಲ್ಲಿ ಅದನ್ನು ಜಾರಿಗೆ ತರುವಂಥ ಹುಡುಗ ಆಗಿರಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಯ್ತಲ್ವ ನಿಮಗೆ? ಕ್ಲಾರಿಟಿ ನಾನು ಕೊಡ್ತೇನೆ. ಡಿಸಪ್ಲೈನ್ ಅಂದರೆ ಇವರು ಇವಾಗ ಯಾವ ಸಿಚುವೇಷನಲ್ಲಿದ್ದಾರೆ ಅಂತಂದರೆ ಆ ಸಿಚುವೇಷನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಆ್ಯಂಡ್ ಮುಂದೆ ಫ್ಯೂಚರ್ಸ್ ನಾವಿಬ್ಬರು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಹೆಂಡತಿಗೆ ಒಳ್ಳೆಯ ಒಂದು ಎಮೋಷ್ನಲ್ ಸಪೋರ್ಟಿವ್ ಆಗಿ ನೀವು ಇರಬೇಕು. ಮದ್ಯ, ಸಿಗರೇಟು ಇವೆಲ್ಲವೂ ಕೂಡ ಇರಬಾರ್ದು. ತಿಳುವಳಿಕೆ ಜಾಸ್ತಿ ಇರಬೇಕು ಮತ್ತು ನನ್ನ ಮನೆಯ ಹಿರಿಯರ ಒಂದು ಸ್ಥಾನದಲ್ಲಿ ನೀವು ಇರಬೇಕು. ಮುಂದೆ ಏನಾದರೂ ಕೂಡ ಪರವಾಗಿಲ್ಲ, ಇವಾಗಲೇ ಚಿಂತೆ ಮಾಡೋಣ, ಮುಂದೆ ನಾವು ಇರ್ತೀವೋ ಇಲ್ವೋ ಅಂತ ಬೇಕಾಗಿಲ್ಲ ಅಂತ ಇವರ ಒಂದು ತಲೆಯಲ್ಲಿರ್ತಕ್ಕಂಥದ್ದು. ಸೊ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಸಂಸ್ಕೃತ ಇವ್ರ ಹತ್ರ ಇದೆ, ಇವರ ಒಳಗಡೆ ಎಷ್ಟೊಂದು ಒಳ್ಳೆಯ ಕನಸು ಇದೆ, ನನಸು ಇದೆ ಅಂತ ನೀವು ಕೂಡ ಅರ್ಥ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿಗೆ ಒಬ್ಬ ರೈತ ಹುಡುಗ ಮದುವೆ ಆಗೋದಕ್ಕೆ ಸಿಕ್ಕರೆ ಇವರಿಂದ ಏನೆಲ್ಲ ಸಿಗುತ್ತೆ ನಿಮಗೆ ಆಫರ್ ಅಂತ ತೋರಿಸ್ತೀನಿ. ಅವರು ಮೊದಲನೇದಾಗಿ ಹೇಳಿರೋದು, ಸರ್ ನನ್ನನ್ನು ಮದುವೆ ಆದರೆ ಅವ್ರಿಗೆ ಖಂಡಿತವಾಗ್ಲೂ ನಾನು ಒಂದು ಕಾರನ್ನು ಗಿಫ್ಟಾಗಿ ಕೊಡ್ತೀನಿ ವರದಕ್ಷಿಣೆ ರೂಪದಲ್ಲಿ ಅಂತ ಹೇಳಿದ್ದಾರೆ. ಅದರ ಫೋಟೋ ಈ ರೀತಿ ಇದೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಕಾರ್ ಬಂದ್ಬಿಟ್ಟು ನಿಸಾನ್ ಮ್ಯಾಗ್ನೆಟ್ ಅಂತಹ, ಇದು ಒಂದು ಫ್ಯೂಚರ್ಸ್ ಉಳ್ಳಂತಹ ಹೆಚ್ಚಿಗೆ ಒಂದು ಬಿಲ್ಡ್ ಕ್ವಾಲಿಟಿ ಇರತಕ್ಕಂಥ ಕಾರು. ಇದರ ಒಂದು ಮೈಲೇಜಿಂಗ್ ಬಂದು 18ರಿಂದ 20 ಕಿಲೋಮೀಟರ್ವರೆಗೂ ಮೈಲೇಜಿಂಗ್. ಆ್ಯಂಡ್ ಟಾಪ್ ಸ್ಪೀಡಲ್ಲಿ 160 ಕಿಲೋಮೀಟರ್ವರೆಗೂ ಟಾಪ್ ಸ್ಪೀಡ್ ಹೋಗುತ್ತೆ. ಒಳಗಡೆ 5 ಸೀಟ್ಗಳಿದೆ. ಯಾವ ರೀತಿ ಇದೆ ಅಂತ ನಾನು ಆಮೇಲೆ ತೋರಿಸ್ತೇನೆ. ಗ್ರೇ ಕಲರು ಆ್ಯಂಡ್ ಚಾಕ್ಲೇಟ್ ಕಲರಲ್ಲಿ ನಿಮಗೆ ಅವರು ಕೊಡಿಸ್ತಾರೆ. ಬಟ್ ವರದಕ್ಷಿಣೆ ಅಂದರೆ 18ರಿಂದ 20 ಲಕ್ಷ ರೂಪಾಯಿ ಖರ್ಚಾಗೋದು ಸಹಜ. ಒಟ್ಟಿನಲ್ಲಿ ನನ್ನ ಒಂದು ಮನೆತನದ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ನೀವು ನೋಡ್ಕೊಳ್ತೀರಾ, ಎಷ್ಟರ ಮಟ್ಟಿಗೆ ನೀವು ಕಾಳಜಿನ ವಹಿಸ್ತೀರಾ, ಅದರ ಮೇಲೆ ನಾನು ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳಿರೋದು. ಯಾರೇ ಆಗಿದ್ದರೂ ಕೂಡ ಹೆಣ್ಣು ಮಕ್ಕಳು ಫಸ್ಟ್ಗೆ ತಂದೆ ತಾಯಿಯವರಿಗೆ ಬೆಲೆ ಕೊಡ್ತಾರೆ, ತದನಂತರ ಮತ್ತೊಬ್ಬರಿಗೆ ಬೆಲೆ ಕೊಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಕ್ಕಂತಹ ಕಾರು ನಿಮಗೆ ಇಷ್ಟ ಆಗಿದ್ದರೆ ಅವರು ಕೂಡ ಇಷ್ಟ ಆಗಲೇಬೇಕು, ಅವರು ಇಷ್ಟ ಆಗಿದ್ದರೆ ಕಾರು ಕೂಡ ನಿಮಗೆ ಇಷ್ಟ ಆಗಲೇಬೇಕು. ಸೊ ಮಾಹಿತಿ ಈ ರೀತಿ ಇದೆ. ನಿಮ್ಮ ಮಾಹಿತಿಗಳನ್ನು ನೀವಿವಾಗ ಪ್ರಸ್ತುತ 39591@gmail.comಗೆ ಮೇಲ್ ಮಾಡಬೇಕು. ಸೊ ಎಲ್ಲ ರೀತಿಯಲ್ಲೂ ಕೂಡ ಚೆಕ್ಕಿಂಗ್ ಮಾಡಿಬಿಟ್ಟು ಅವ್ರಿಗೆ ನಿಮಗೆ ರಿಪ್ಲೈನ ಕೊಡ್ತಾರೆ. ನಮ್ಮದು ಒಂದು ಗ್ರೂಪ್ ಇದೆ ಸ್ನೇಹಿತರೆ, ಪ್ರೊಫೈಲ್ಗಳ ಗ್ರೂಪು. ಆ ಒಂದು ಗ್ರೂಪ್ನಲ್ಲಿ ನಿಮ್ಮ ಮಾಹಿತಿಗಳನ್ನು ನಾವು ಹಾಕ್ತೇವೆ. ಖಂಡಿತವಾಗ್ಲೂ ಇವರು ಇಷ್ಟ ಆಗಲಿಲ್ಲ ಅಂದರೆ ಮತ್ತೊಬ್ಬರು ಕೂಡ ಇಷ್ಟಪಡೋರು ಇರ್ತಾರೆ. ಬಟ್ ಕಾಯಿರಿ, ನಮ್ಮ ಒಂದು ವೀಡಿಯೋಗಳನ್ನು ಡೈಲಿ ನೋಡಿ. ಇವತ್ತು ಒಳಗಡೆ ಯಾವ ರೀತಿ ಇದೆ ಕಾರಿನ ಒಳಗಡೆ ಅಂತಂದರೆ, ಇದರ CC ಬಂದು 1300 CC ಇದೆ. ಒಳಗಡೆ ಏರ್ ಬ್ಯಾಗ್ ಇದೆ. ಈ ಒಂದು ಕಾರಿನ ಟಾಪ್ ಮಾಡಲಲ್ಲಿ ಏರ್ ಬ್ಯಾಗ್ ಆ್ಯಂಡ್ AC ವಿತ್ ಬ್ಲ್ಯಾಕ್ ಕಲರ್ ಡಿಸೈನಬಲ್ ಸೀಟ್ಸ್. ಡೋರ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಒಂದು ಮನೆ ಇದೆ ಇವರಿಗೆ ಟಾಪ್ ಮಾಡಲಲ್ಲಿ, 15 ಲ್ಯಾಕ್ಸಲ್ಲಿ ಇದೆ. ಆ್ಯಂಡ್ ಸ್ವಲ್ಪ ದುಡ್ಡು ಕೂಡ ಸೇವ್ ಮಾಡಿಟ್ಕೊಂಡಿದ್ದಾರೆ. ಟೀಚರ್ ಅಲ್ವಾ ಮೊದಲೇ, ಹಾಗಾಗಿ
ಇದು ಇವತ್ತಿನ ಒಂದು ಪ್ರೊಫೈಲು. ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಬೇಗ ಬೇಗ ಮಾಹಿತಿನ ಕಳಿಸಿ ಅವರು ನಿಮ್ಮವರಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ನಗ್ತಾ ಇರಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.